ಈಗ ನೀನು ಫೋಟೋ ಶೂಟ್ ಮುಗಿಯಕ್ಕೆ ರೆಡಿ ಇಲ್ಲ. ಹಸಿತ್ರಿ ಇವನ್ ಜೊತೆ ಮರಾಠಿಯನ್ ಸ್ಟೈಲ್ ಹಿಂಗೆ ರೆಡಿಯಾಗಿ ಫೋಟೋ ಹೊಡ್ಕೋಬೇಕಂತ ಹೇಳಿ ನಾ ಹೆಂಗ್ ರೆಡಿ ಆಗೀನಿ, ಈಕಿ ಹೆಂಗ್ ರೆಡಿ ಆಗ್ಯಾಳ ಕಮೆಂಟ್ ಒಳಗೆ ತಿಳಿಸ್ರಿ. ಎಲ್ಲ ಈಕಿಂದ ಕ್ರೆಡಿಟ್, ಯಾಕಂದ್ರೆ ಎಲ್ಲ ಈಕಿನ ಮೇಕಪ್ ಮಾಡ್ಯ, ಈಕಿನ ರೆಡಿ ಮಾಡ್ಯ, ಎಲ್ಲ ಈಕಿಂದ ಹೆಲ್ಪ್ ತಗೊಂಡೈತಿ. ಈ ತಲವಾರ ಯಾವತ್ತೂ ಗಾದಿ ಮೇಲೆ ಇಡಬಾರ್ದು. ತಲವಾರ ಮತ್ತೆ ಎಲ್ಲಿ ಗಾದಿ ಮೇಲೆ ಇಡಕ್ಕೆ ಹೋಗ್ಬಾರ್ದು. ತಲವಾರ ಹಿಂಗೆ ಮಜಾಕಿನೋ. ಆಯ್ತು, ಸಾರಿ. ಇದು ನಮ್ಮ ಮನ್ಯಾಗ ಪದ್ಧತಿ ಇತ್ತು ಇಟ್ಕೊಳ್ಳೋ. ಅದಕ್ಕೆ Hello friends, welcome back. Hello friends, welcome to our YouTube channel. Hello friends, welcome back to our YouTube channel. ನಾವು ಇವತ್ತು ಏನು ಮಾಡ್ತಿದ್ದೀವಿ ಅಂದರೆ ಮಹಾರಾಷ್ಟ್ರೀಯನ್ ಲುಕ್ ತೋರಿಸ್ತಾ ಇದ್ದೀವಿ. ಇಬ್ಬರು ಸೇರಿಕೊಂಡು ಮಹಾರಾಷ್ಟ್ರೀಯನ್ ಸ್ಯಾರಿ ಉಡ್ತೀವಿ. ಅದ್ರ ತಕ್ಕಾಗೆ ನಾವು ಚಂದ್ರಕೋಲ್ ಟಿಕ್ಲಿನೂ ಹಚ್ಕೋತೀವಿ. ಮತ್ತು ಸುಮಾರು ಇದೇ ವಿಡಿಯೋದಲ್ಲಿ ನೀವು ನೋಡ್ತಾ ಹೋಗಿ. ಇನ್ನು ನಮ್ಗೆ ಏನೇನಾಗುತ್ತೆ ನಾವು ಅದನ್ನೆಲ್ಲ ಟ್ರೈ ಮಾಡ್ತಿದ್ದೀವಿ. ಬಟ್ ಚೆನ್ನಾಗಿ ಮಾಡ್ತೀವಿ, ನೋಡಿ ಎಂಜಾಯ್ ಮಾಡಿ. ಸ್ಯಾರೀಸ್ ಇವೆಲ್ಲ ತಗೊಬಂದೀವಿ ನಾವು ನಿನ್ನೆ ಮಾರ್ಕೆಟಿಗೆ ಹೋಗಿ. ಇದು ನಮ್ಮ ಹತ್ರ ಇದು ಇರಲಿಲ್ಲ, ಮತ್ತು ಜೆಡ್ ಪಿನ್ಸ್ ಇರಲಿಲ್ಲ, ಮತ್ತು ಸೇಫ್ಟಿ ಪಿನ್ಸ್ ಈ ಥರ ಇರಲಿಲ್ಲ. ಸೊ ಅದಕ್ಕೆ ತಗೊಬಂದಿದ್ದೀವಿ. ನಾವು ಸ್ಟೈಲ್ ಮಾಡ್ತಿದ್ದೀವಿ, ಹೇರ್ ಸ್ಟೈಲ್ ಎಲ್ಲ. ಇದು ನತ್ತು ಹೇರ್ ಸ್ಟೈಲ್ ನೋಡ್ಬೇಕು, ಬ್ಲಾಗಲ್ಲಿ ತೋರಿಸ್ತೀವಿ ಯಾವ ರೀತಿ ಹೇರ್ ಸ್ಟೈಲ್ ಮಾಡ್ತೀವಿ ಅಂತ. ಇದೊಂದು ಲಾಂಗ್ ವಿಡಿಯೋನೇ ಇದೆ, ರೆಡಿ ಆಗೋದನ್ನ ತೋರಿಸ್ತೀವಿ. ಬಟ್ ಇದೇನಾಯ್ತು, ನತ್ ಸ್ವಲ್ಪ ಚಿಕ್ಕದಾಯ್ತು. ಬಟ್ ಇದು ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸುತ್ತೆ. ಬಟ್ ನಂಗೆ ಅದು ಸೂಟ್ ಆಗುತ್ತಿಲ್ಲ. ಇಬ್ಬರಿಗೂ ಮೂಗಿ ಹಿಂಗೈತಿ. ಇಟ್ ಡಸಂಟ್ ಮ್ಯಾಟರ್, ಇದು ಚೆನ್ನಾಗಿ ಕಾಣಿಸುತ್ತೆ. ಇದು ನಾವು ಸ್ಯಾರಿ ಯಾವ ರೀತಿ ಉಡ್ತೀವಿ ಅದ್ರ ಮೇಲೆ ಗೊತ್ತಾಗುತ್ತೆ ಮೇಕಪ್ ಎಲ್ಲ ಹೇಗೆ ಮಾಡ್ತೀವಿ ಅಂತ. ಫಸ್ಟ್ ಸ್ಯಾರಿ ತಗೋಬೇಕು. ಸ್ಯಾರಿ ತಗೊಂಡು ಏನು ಮಾಡಬೇಕು, ನೀವು 2 ಡಿವೈಡ್ ಮಾಡ್ಕೋಬೇಕು ಪಾರ್ಟ್ನ. ಎಷ್ಟು ಯಪ್ಪ ಮಾತಾಡಕ್ ಆಗುದಿಲ್ರಿ ಏನು ಇದ್ರೊಳಗೆ. ಸೀರೆ ಒಳಗೆ ಕಾನ್ಸಂಟ್ರೇಷನ್ ಎಷ್ಟು ತಗೋಬೇಕ್ರಿ ನೀವು ಸ್ಯಾರಿ. 2 ಪಾರ್ಟ್ ಡಿವೈಡ್ ಮಾಡ್ಕೋಬೇಕು. ಡಿವೈಡ್ ಮಾಡ್ಕೊಂಡು ಏನು ಮಾಡ್ಬೇಕಂದ್ರೆ ಈ 2 ಸೈಡಿಂದ ಇಲ್ಲಿ ಕಟ್ಕೊಳ್ಳಿ. ನಿಮ್ಗೆ ಎಷ್ಟು ಟೈಟ್ ಆಗುತ್ತೆ ಅಷ್ಟು ಟೈಟ್ ಕಟ್ಕೋಬೋದು. ಇದನ್ನ ನೆನ್ಬೇಕು, ಇದನ್ನ ಬೇಕು. ಸಾಕಾ? ನೋಡ್ಕೊಳ್ರಿ ಒಂದ್ಸಲ, 2-3 ಸಲ ನೋಡ್ಕೊಂಡು ಹಾಕೊಳ್ರಿ. ಅಂದ್ರೆ ಸ್ವಲ್ಪ ಲೆಂತ್ ಇದು ಈ ಕಡೆ ಕಡಿಮೆ ಬೀಳ್ತದೆ ಅನ್ಸುತ್ತೆ. ಇಲ್ಲ ಹಾಕೋ ಬರುತ್ತೆ. ಇವು ಭಾಳ ಕಚ್ಚಿ ಹಾಕ್ತಿವಲ್ರಿ, ಕಚ್ಚಿ ಮಹಾರಾಷ್ಟ್ರ ಸ್ಟೈಲ್ ಸ್ವಲ್ಪ ಸಾರಿ ದೊಡ್ಡಬೇಕು. ನವ್ವಾರಿ ಅಂತಾರ್ರಿ ಅದು. ಬಟ್ ನಮ್ ಕಡೆ ನವ್ವಾರಿ ಇಲ್ಲ, ಸಿಗ್ತಾವ್. ಫಸ್ಟ್ ಈ ಕಡೆ ಹಾಫ್ ತಗೊಂಡಿರ್ತೀವಲ್ಲ, ಇದನ್ನ ಏನ್ ಮಾಡ್ಕೋಬೇಕು, ಒಳಗಿಂದ ತಗೋಬೇಕು. ಲೆಫ್ಟ್ ಲೆಗ್ ಒಳಗ ಈ ಸೈಡ್ ತಗೋಬೇಕಾ. ತಗೊಂಡಾದ ಕೂಡಲೇ ಇಲ್ಲಿ ನೀವು ಸರಿ ಮಾಡ್ಕೋಬೇಕು. ಈ ಕಡೆ ಎಷ್ಟು ಲೆಂತ್ ಉಳಿದಿರುತ್ತಲ್ಲ, ಇವಾಗ ನೀವು ಇದನ್ನ ಪ್ಲೇಟ್ಸ್ ಮಾಡ್ಕೋಬೇಕು. ಈ ಕಡೆ ಟರ್ನ್ ಇದನ್ನ ಹಿಂಗೆ ಪ್ಲೇಟ್ ಮಾಡ್ಕೋಬೇಕು. 7 ವರ್ಷ ರೀ, 7 ವರ್ಷ ಸೀರೆ ನೋಡ್ರಿ, ಇನ್ನೂ ಕಲರ್ ಹೋಗಿಲ್ಲ. ಹೆಂಗೈತೆ ಹಂಗೈತೆ. ಅಜ್ಜಿ ಕೊಡಿಸಿದ್ದು. ಇದು ಇವಾಗ ನಿಂಗೆ ಹಿಂದೊಳ್ಳೆ ಇದನ್ನ ಏನು ಮಾಡ್ಕೋಬೇಕ್ರಿ, ಕರೆಕ್ಟ್ ಮಿಡಲ್ ಇದು ಬರ್ಬೇಕ್ರಿ ಬಾರ್ಡರ್. ಫಸ್ಟ್ ಇದನ್ನ ಟಕ್ ಮಾಡ್ಕೊಳ್ರಿ ಒಳಗಡೆ. ಇದನ್ನ ಸರಿ ಬಾರ್ಡರ್ ಬರೋ ರೀತಿ ಮಾಡ್ಕೊಳ್ರಿ. ಇವಾಗ ಏನು ಮಾಡ್ಬೇಕಂದ್ರೆ ಇದು ಹಿಂಗೆ ಮಡ್ಚಿರುತ್ತಲ್ಲ, ನೀವು ಸ್ವಲ್ಪ ಆ ಕಡೆ ಹೊಳ್ರಿ. ಇದು ಈ ರೀತಿ ಬಾರ್ಡರ್ ಮಾಡ್ಕೋಬೇಕು. ಇದು ಈ ರೀತಿ ಫೋಲ್ಡ್ ಆಗಿರುತ್ತಲ್ಲ, ಸೊ ಅದಕ್ಕೆ ನಾವು ಇದನ್ನ ಏನು ಮಾಡ್ಕೋಬೇಕು, ಕರೆಕ್ಟ್ ಇದು ಮಾಡಿಕೊಂಡು ನೀವೇನು ಲೆಗ್ಗಿನ್ಸ್ ಹಾಕೊಂಡಿರ್ತೀರಲ್ಲ ಅದಕ್ಕೆ ಪಿನ್ ಟಕ್ ಮಾಡ್ಕೋಬೇಕು. ಇವಾಗಲೆಲ್ಲ ಇನ್ನೂ ಇದೆ. ಇವಾಗ ಇದು ಕರೆಕ್ಟ್ ಮಾಡ್ಕೋಬೇಕು. ಇನ್ನೂ ಒಂದು ಪಿನ್ನ ಹಾಕೋಬೇಕು. ಈಗ ಪ್ರಾಪರ್ ಕಾಣಿಸ್ತೈತಿ. ಒಂದು ಪಿನ್ನ ಸೇಫ್ಟಿ ಪಿನ್ ತೊಗೊಂಡು ಟಕ್ ಮಾಡಿರಿ. ಒಳಗಿಂತ ಹಾಕ್ರಿ ಪಿನ್ನ ಅಷ್ಟೇ. ಈಗ ಪ್ರಾಪರ್ ಬಂತು. ಇವಾಗ ಇಲ್ಲಿ ನೇರಿಗೆ ಬರುತ್ತಲ್ಲ, ಇವಾಗ ಅದನ್ನು ಮಾಡಿ ತೋರಿಸ್ತೀನಿ. ಈಗ ಈ ರೀತಿ ಬಂದ ತಕ್ಷಣ ಇದೇನಿರುತ್ತಲ್ಲ ಉಳಿದಿರುತ್ತಲ್ಲ, ಇವಾಗ ಈ ಸ್ಯಾರಿ ಫಸ್ಟ್ ಏನು ಮಾಡ್ಕೊಳ್ರಿ, ಪ್ಲೇಟ್ ಮಾಡ್ಕೊಳ್ರಿ. ಪ್ಲೇಟ್ ಮಾಡ್ಕೊಂಡಾದ ತಕ್ಷಣ ಹಿಂಗಡೆ ಏನಿದು ಮತ್ತು ಒಳಗಿಂದ ತೊಗೋಬೇಕು. ಭಾಳ ಸಡಗರ ಐತಲ್ರಿ. ಆರಾಮ್ ಕೂತಿದ್ರಿ ಕರ್ಸಾರ ವಿಡಿಯೋ ಮಾಡ್ಬಾ ಅಂತೇಳಿ. ಮತ್ತು ನಮ್ಮ ಏನೋ ಇಬ್ರು ಮಾಡಕತ್ತ ನಾವೆಲ್ಲ. ಇದೇನಾದರೂ ಈ ರೀತಿ ಫೋಲ್ಡ್ ಆದರೆ ತೊಗೊಳಕ್ಕೆ ಹೋಗ್ಬೇಡ್ರಿ. ಈ ಫೋಲ್ಡ್ ಯಾವತ್ತೂ ಈ ರೀತಿ ಬರಬೇಕು. ಅಂದರೆ ನಾವು ಈ ರೀತಿ ಹಾಕ್ಕೋಬೇಕಲ್ಲ ಸ್ಯಾರಿ, ಇದೇನಿದ್ರು ಈ ಕಡೆ ಬರಬೇಕು ಬಾರ್ಡ್ರ್. ಹಿಂಗಾದರೆ ಬರಲ್ಲ. ಕರೆಕ್ಟ್ ನೋಡ್ಕೊಂಡು ಮಾಡಬೇಕು. ಇದನ್ನ ಏನು ಮಾಡಿರಿ, ಮತ್ತು ಒಂದು ಕಡೆ ಪಿನ್ ಹಾಕೋಬೇಕಿಲ್ಲ, ಪಿನ್ ಹಾಕ ಬೇಡ. ಹಿಂದಿನ ತೊಗೋಬೇಕಾ, ಹಿಂದಿನ ತೊಗೊಂಡು ಮತ್ತೆ ಮುಂದೆ ತೊಗೊಳದ. ಹಿಂಗೆ ಟರ್ನ್ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, ಸೈಡ್ ನಮಗೆ ರಿಂಕಲ್ ಸಿಗುತ್ತೆ. ಶಾಂತ ಆಗುತ್ತೆ ಅನ್ಸಾತೈತಿದೆ ಯಾಕೋ. ಹಿಡಿಲ್ಲ ಬಿಚ್ಚಾಕ. ಇದು ಒಳಗಿಂತ್ರ ಹಾಕು.
ಒಂದು ನಿಮಿಷ ಸರಿ ಮಾಡ್ತೀನಿ ನಾನು ಸೆಕೆಂಡ್. ಬರಲ್ಲ ಮುಗಿತು. ಇದು ಹಿಂಗೆ ಹಿಂಗೆ ಈ ರೀತಿ ಬಂದಿರುತ್ತೆ. ಬಂತಲ್ಲ ಸೀರೆ ಸಾಂಗ್ ಐತಿ. ಇದು ಸಾಂಗ್ ಐತಿ ಸ್ವಲ್ಪ. ತಗೊಂಡು ಇದೇನು ಈ ಲೈನ್ ಬಂದಿರುತ್ತಲ್ಲ ಶರ್ಗ್ ಹಾಕಿರ್ತೀವಿ, ಅದೇನಾದ್ರು ನಿಮ್ಗೆ ಈ ರೀತಿ ಜೋತ ಕಾಣಿಸ್ತಿದ್ರೆ ಏನು ಮಾಡ್ರಿ, ಈ ಬಾರ್ಡರ್ ಕರೆಕ್ಟ್ ತೊಗೊಂಡು ಹಿಂದ್ಗಡೆ ಒಂದು ಪಿನ್ ಅಟ್ಯಾಕ್ ಮಾಡಿ. ಈ ಹಂಗ ನೋಡಬ್ಯಾ ಎಟ್ರು ಪಿನ್ನ ಏ ನಿಂದ್ರಲ್ಲಿ ಎಲ್ಲಿ ಹಾಕತ್ತಾಳ ನೀ ಡ್ಯಾನ್ಸ್ ಮಾಡತ್ತಿ ಮಂಗೆ ಏನು ಬರೀ ಸೀರೆ ತುಂಬ ಬರೀ ಪಿನ್ನರೇ ಹಾಕೊಳೋದೇನೆ, ಅಲ್ಲೊಂದು 4 ಪಿನ್ನ ಇಲ್ಲೊಂದು 4 ಪಿನ್ನ. ಮತ್ತೆ ಚಂದಂಗ್ ಕಾಣ್ಬೇಕಲ್ಲ ನಾವು ಅದಕ್ಕೆ. ಇವಾಗ ಈ ರೀತಿ ಕಾಣಿಸುತ್ತೆ. ಫೈನಲಿ ಹ್ಯಾಂಗ ಹಿಡಿದು ಹ್ಯಾಂಗ ತಿರುಗಿ ಹ್ಯಾಂಗ ಪಿನ್ ಹಾಕತ್ತಾವ. ಇದು ಪಿನ್ ತೊಗೊಂಡಿರೋದ್ರೆ ಪಿನ್ ಹಾಕ್ತೀವಿ, ಡಿಸೈನ್ ಪಿನ್ ಅಂತಂದು ಉಲ್ಟಾ ಹಾಕ್ತೀವಿ. ಅದ ಹೇಳ್ತೀನಿ. ಚುಚ್ಚು ಬಿಡು ಕಚ್ಚಕತ್ ಹೇಳಿ. ನಂದು ಕೈ ಹೋಗ್ತಿತ್ತು ಅವಳು ಬೆನ್ನಿಗಿಂತ ಫಸ್ಟ್. ಒಳ್ಳೆ ಈ ರೀತಿ ಬರ್ಬೇಕ್ರಿ, ಈ ರೀತಿ ಪ್ಲೇಟ್ಸ್. ಆಮೇಲೆ ಈ ಸೈಡಿಗೆ ಇದೇ ರೀತಿ ಬರುತ್ತೆ ಫ್ರಂಟ್ ಸೈಡ್. ಈಗ ಜಾಸ್ತಿ ಎಳ್ಕೊಳಕ್ ಹೋಗ್ಬೇಡ್ರಿ, ಇಲ್ಲೇನಾದ್ರು ಇದ್ರದ್ದು ಬಾರ್ಡರ್ ಇರುತ್ತಲ್ಲ ಪಿನ್ ಹಾಕಿಬಿಡ್ರಿ. ಅಯ್ಯೋ ದೇವ್ರಿ, ಎಲ್ಲಿ ಬೇಕಲ್ಲಿ ಪಿನ್ನ ಚುಚ್ಕೊಳ್ಳೋದ್ರಿ ಇವ್ರು. ಯಪ್ಪ ಇವತ್ತು ಉಟ್ಕೊಂಡಿನ ಸ್ಯಾರಿ. ಇದು ಝೆಡ್ ಪಿನ್ ಇರುತ್ತಲ್ಲ, ಒಂದು ಸೆಕೆಂಡ್ ಇದು ಝೆಡ್ ಪಿನ್ ಹಿಂಗೆ ಓಪನ್ ಮಾಡಿ. ಹಾಂ ಬಿಡು ಕೈ ಬಿಡು. ಹಾಂ ಬಿಡು ಕೈ ಎರಡು. ಹಾಂ ಈಗ ಈ ರೀತಿ ಬರ್ತದೆ ಆ್ಯಕ್ಚುಲಿ. ಇದು ಕೆಳಗಿರ್ತೈತಲ್ರಿ ಹಿಂಗೆ ಜಕ್ಕೊಂಡು ಇದೇನಿರ್ತೈತಲ್ರಿ ಇದು ಪದರ ಏನು ಸರಿಗಿರ್ತೈತಲ್ರಿ ಅದು ಇದೆರಡು ತೊಗೊಂಡು ಇಲ್ಲಿ ಪಿನ್ನ ಹಾಕೋಬೇಕು. ಇದೇನು ಲೆಗ್ಗಿನ್ಸ್ ಒಳಗೆ ಈ ರೀತಿ ಮಾಡ್ಕೋಬೇಕು. ಬಾ ಇದು ಹಿಂಗೆ ಎಳ್ಕೊಬೇಡ. ನಾ ಎಳ್ಕೊಂಡಿಲ್ಲ, ತಾನಾಗಿ ಬಿಡಾತೈತಿ. ನಾರ ಏನು ಮಾಡಲಿ? ಇದು ಫ್ರಂಟ್ ಬರಲ್ಲ, ಹಿಂದೆ ಬರುತ್ತೆ ನೋಡ್ರಿ. ಇದೇನು ತೊಗೊಂಡಿರ್ತೀವಲ್ಲ ಇದು ಮತ್ತು ಇದು ಎರಡೂ ಸೇರಿ ಪಿನ್ನ ಹಾಕ್ಬೇಕು. ಪೇಷನ್ಸ್ ಬೇಕಿದ್ದೈತಿ. ಅಯ್ಯೋ ದೇವ್ರೆ, ಅಷ್ಟು ಪಿನ್ ಹಾಕ್ಬಿಡಿ. ನೀವು ಒಬ್ಬಳೇ ಇದ್ರೆ ಏನು ಉಟ್ಕೊಳಕ್ಕಾಗಲ್ಲ ಇದು. ಯಾರೊಬ್ರು ಬೇಕೇ ಅನ್ಸತ್ತಿದೆ ಉಡ್ಸಕ್ಕೆ. ಅದಕ್ಕೆ ಹುಟ್ಟಿಲ್ಲ. ಇದು ಬಾರ್ಡರ್ ಹೆವಿ ಐತಲ್ರಿ, ಜಾರ್ತಿತ್ತು. ಸೊ ಅದಕ್ಕೆ ನಾವು ಎರಡು ಪಿನ್ನ ಎರಡು ಇದು ಸೇರಿಸಿ ಪಿನ್ ಹಾಕ್ತೀವಿ. ಇದು ಜರಿಬಾರ್ದಂತ ಹೇಳಿ ಒಳ್ಳೆ ಒಂದ್ಸಲ ನಿಂತ್ಕೊ, ಒಂದ್ಸಲ ದೂರ. ಇದು ಸ್ವಲ್ಪ ಕಸಿ ಕಟ್ಲ ಬೇಸ. ಇದು ನೋಡ್ರಿ ಈಗೆಲ್ಲ ಆಯ್ತು, ಪ್ರಿಪೇರ್ ಮಾಡ್ಕೊಂಡು ಆಯ್ತು. ಇದು ಇಷ್ಟೇ ಬರೋದು, ಇದು ರೌಂಡ್ ಬರುತ್ತೆ ನೋಡ್ರಿ. ಇದು ಈ ರೀತಿ ಬರುತ್ತೆ ಪುಗ್ಗ. ಮುಗೀತ ಡನ್. ಈಗಿನ ರೆಡಿ ಮಾಡ್ಬೇಕು ಈಗ ನೆಕ್ಸ್ಟ್. ನೀ ಹೆಂಗೆ ರೆಡಿ ಮಾಡ್ತಿ ಎಲ್ಲ ಹಾಕೊಂಡ ಬೆಂಡ್ ಹೆಂಗೆ ಆಗ್ತಿ? ಫಸ್ಟ್ ಇಕ್ಕಿ ಸೀರೆ ಉಟ್ಕೋತಾ. ಹಾಂ ಫಸ್ಟ್ ಸೀರೆ ಉಟ್ಕೋತೀನಿ, ಇದು ಬರಂಗಿಲ್ಲ. ಯಾಕ? ಇದು ಪಿನ್ನಾನ ಸರಿ ಇಲ್ರಿ. ಇದು ಪಿನ್ನ ಚುಚ್ತೇನೆ ಚುಚ್ಚಾಗ ಬರೋವಲ್ಲ. ಈ ಟಿ ಶರ್ಟ್ ಈಗ ಚುಚ್ತೇನೆ ಬರಲ್ಲ. ಅಂತ ಪಿನ್ನ ತೊಗೊಂಡು ಬಂದ್ರಿ, ಚಲೋ ತೊಗೊಂಡು ಬರ್ಬೇಕಿಲ್ಲ. ನೀನು ಹಾಕೊಳ್ಳೋ ಆಯ್ತು. ಆಯ್ತು ಬಿಡ್ರಿ. ಪಿನ್ನ ಇಲ್ಲ ಅಂದ್ರೆ ಡಬಲ್ ಟಕ್ ಏನೋ ಅಂತಾರ. ಡಬಲ್ ಟಿಸ್ಕೋ ತೋರಿಸ್ಬಿಡ್ಲ ಕೈಯಾಗಿಂದ. ಡಬಲ್ ಗಮ್ ಟೇಪ್ ಇರಲ್ಲ, ಇದನ್ನ ತಗೊಂಡ್ ಏನ್ ಮಾಡ್ರಿ ಈ ಕಡೆ ಹಚ್ಕೊಂಡು ಒಂದ್ ಸೆಕೆಂಡ್ ಕತ್ರಿ. ಯುವ ನಾನು ಚಂದ ಕಾಣೋದಿಲ್ಲ ಅನ್ಕೊಂಡಿದ್ದೆ, ದಪ್ಪ ಕಾಣ್ತೀನಿ ಅನ್ಕೊಂಡಿದ್ದೆ. ಈ ಸಾರಿ ಹಾಕೊಂಡ್ರ ಆದ್ರೂ ಓಕೆ ಚಂದ ಕಾಣತೀನಿ, ಮಸ್ತ್. ನಾ ಹಿಂಗೆ ಕಾಣ್ತೀನಿ ಅನ್ಕೊಂಡಿದ್ದೆ. ಹಿಂಗ ಅದಕ್ಕೆ ನಾನು ಉಟ್ಕೊಂಡಿದ್ದೆ ಇಲ್ಲ ಸೀರೆ. ಆಟತ್ತು ನೋಡ್ರಿ. ಹಾಂ ಐಡಿಯಾ ಇದು ಯಾಕೆ ಹಿಂಗತ್ತ? ಇವ ನಂಗೂ ಅರ್ಥನ ಆಗೋಲ್ದು ರೆಡಿ ಎತ್ತಾಗ. ಇದು ಯಾಕೆ ಹಿಂಗೆ ಬೀಳಾತೈತೇನ್ರಿ? ಇದು ಹೆವಿ ಐತ್ರಿ ಬಾರ್ಡರ್, ಸೊ ಅದಕ್ಕೆ ಹಂಗಾಗ. ಇಲ್ಲಿ ಪಿನ್ ಹಾಕ್ಬಿಡಿ, ಇಷ್ಟು ಹೇಳ್ತೀನಿ. ಇಲ್ಲಿ ಹಾಕ, ಅಸಹ್ಯ ಕಾಣಿಸ್ತೈತಿ. ಇಲ್ಲ ಹಾಕ್ನಿ ನೋಡ್ರಿ ಎಲ್ಲೆಲ್ಲಿ ಪಿನ್ ಹಾಕಾತೀವಿ. ನೀನೀಗ ಪಿನ್ ಉಳಿತಲ್ಲ ನೋಡ, ಎಲ್ಲ ಪಿನ್ಕಿಗೆ ಹಾಕಿ ಅದ ಒಳ ಎಷ್ಟೊಂಡದಾವು. ಸಿಕ್ಕಿಲ್ ಪಿನ್ ಹಾಕಿ. ಹಾಂ ನೋಡಿ ಈಗ ಕರೆಕ್ಟ್ ಕಾಣಕತ್ಲ. ಆದ್ರೂ ಬಾರ್ಡರ್ ಹೆವಿ ಐತ್ರಿ. ಸ್ವಲ್ಪ ಹೆವಿ ಐತ್ರಿ. ಸ್ವಲ್ಪ ಸರಿ ಕಂಡೆ. ನೀ ನಂಗೆ ಹೇಳ, ನಾ ಮಾಡ್ತೀನಿ. ಇದು ಗಾಳಿ ಕಡ್ಡಿಪಟ್ಟಿಗೆ ವಾಸನೆ ಇವತ್ತು ಬರೋದಿಲ್ಲ. ಏನದು? ಇದೇ ಸೀರೆ. ಓಕೆ. ಈ ಕಡ್ಡಿಪಟ್ಟಿ ವಾಸನೆ, ಫಿನೈಲ್ ವಾಸನೆ, ಗುಳಿಗೆ ವಾಸನೆ ಭಾಳ ಜಲ್ದಿ ಬರ್ತೈತಿ. ನಾ ಹಂಗೆ ಹೇಳಕತ್ತಿಲ್ಲ, ಬೇಕಾದ್ರೆ ಕಡ್ಡಿಪಟ್ಟಿಗೆ ವಾಸನೆ ಬರತ್ತಿಲ್ಲ, ಮ್ಯಾಚ್ ಬಾಕ್ಸ್ ಇರುತ್ತೆ. ಎದ್ರ ವಾಸನೆ ಬರ್ತಿದ್ದೇನೋ ನಂಗಂತೂ ವಾಸನೆ ನನಗೆ ನೆಗಡಿ ಬಂದೈತೆ, ಓದೋದಿಲ್ಲ. ಆಕಿ ಸ್ವಲ್ಪ ಮಾಡ್ಕೋತಾಳಂತ್ರಿ ಎಲ್ಲಾನು ತಯಾರಿ. ಆಮೇಲೆ ನಾ ಹಿಕ್ಕಟ್ ಮಾಡ್ಕೋತೀನಿ. ನೀವು ನಮ್ಮ ತಂಗಿ ಭಾರಿ ಉಡ್ಸಿದ್ದೆ ನೋಡಿ ನಾನು, ಮಸ್ತ್ ಉಡ್ಸಿದ್ದೆ.
ಮತ್ತು ವಿತೌಟ್ ಹೌದಾ ಫೋಟೋ ನೋಡಿದ್ದಲ್ಲ ಹಾಂ ವಿತೌಟ್ ಯೂಟ್ಯೂಬ್ ಇಂದ ನೋಡಿ ಒಂದ ಸತಿ ನೋಡಿದ್ದೆ ರೀ ಹೆಂಗ್ ಉಡ್ಸ್ತಾರ ಅಂತ ಹೇಳಿ ಒಂದ್ ಸತಿ ನೆನ್ಪು ಇಷ್ಟಂದು ರೀ ಆ ಸೀರೆನ ಹಿಂಗೆ ಐತ್ರಿ ಅದು ಸೀರೆ ಅದು ಮಸ್ತ್ ಇತ್ತು ಸೀರೆ ಸಾಫ್ಟ್ ಇತ್ತು ಮಸ್ತ್ ಉಡ್ಸಿದ್ದೆ ರೀ ಸೀರೆ ಸೆಕೆಂಡ್ ರ್ಯಾಂಕ್ ಪಡೆದಿದ್ದೋಡ್ರಿ ಆಕಿ ಫ್ಯಾನ್ಸಿ ಡ್ರೆಸ್ ಒಳಗ ಭಾಳ ದೊಡ್ಡ ಟಾಸ್ಕ್ ತೊಗೊಂಡ್ಬಿಟ್ಟಿವ್ರಿ ನಾವು ಯಾಕಂದ್ರೆ ನಮ್ಗೆ ಗೊತ್ತಿದ್ದಿಲ್ರಿ ಅಲ್ಲ ನೀವು ಹೆಂಗತ್ರಿ ಮತ್ತೆ ಡೈಲಿ ಉಟ್ಕೊಳ್ಳೋರು ಹೆಂಗೆ ಉಟ್ಕೋತಾರ ಯಾರ ಇವು ಡೈಲಿ ಉಟ್ಕೋತಾರಲ್ಲ ಡೈಲಿ ಕಾಟನ್ ಸೀರೆ ಸರ್ ಸುರು ಹಿಂಗೆ ಹಾಕೊಂಡು ಹೇಳ್ಕೊಂಡು ಹೋಗ್ಬಿಡ್ತಾರ ಹೆಂಗ್ ಮಾಡ್ತಾರ ಗೊತ್ತು ಹಿಂಗ್ ಗಂಟ್ ಕಟ್ಕೋತಾರ ಸ್ವಲ್ಪ ನೀರ್ಗಿ ಡ್ರರ್ ಮಾಡ್ತಾರ ಹಿಂದ್ ಇಟ್ಕೋತಾರ ಆಮೇಲೆ ಅವ್ರೇನ್ ಹಿಂಗ್ ಪ್ಲೇಟ್ಸ್ ಹಿಂಗ್ ಮಾಡಲ್ಲ ಅವ್ರು ಹಿಂಗತ್ತೆ ನಮ್ಮಂಗ ಹಿಂಗ್ ಶರ್ರ ಹಾಕೊಂಡ್ ಹೋಗ್ಬಿಡ್ತಾರ ಅಟ್ಟೆ ಅವ್ರ ಮಸ್ತ್ ಈಕಿನ ಮಾಡ್ಕೊಳಕತ್ತಾಳ್ರಿ ಇದು ಸರಿನಾ ಮಾಡಿಲ್ಲ ಹೆಂಗ್ ಸರಿ ಮಾಡಿಲ್ಲ ನೀ ಹೆಂಗ್ ಮಾಡ್ಕೊಟ್ಟೆ ಹಂಗೆ ಹಾಕಿನವ ಕರೆದೈತಲ್ಲ ಬೋಲ್ಡ್ ಬ್ಯಾಡ್ ಬಿಡ ನಾ ಉಡಲ್ಲ ಅದೇ ಎಷ್ಟು ಸಿಟ್ಟು ಬರತೈತಿ ಯಾಕೆ ಸಿಟ್ಟು ಬರೋದೈತಿ ಎಲ್ಲರೂ ಹೋಗಿ ಬೈಯತ್ತಕ್ಕೆ ಯಾರಿಗೆ ಎಲ್ಲಿ ಹೋಗಿ ಬೈಬೇಕಿ ಗೊಂಬಿ ಕೊಳ್ಳೇನ ಬಯ್ಯ ಯಪ್ಪ ಶಿವ ಇದು ಮಾಡ್ತೀನಿ ಹಿಡ್ಕೊಳ್ಳಿ ಸರಿ ನಾ ಸಾದಾ ಉಟ್ಕೋತೇನವ ಏನಿದ್ರೆ ಒಳಗೆ ಹಾಕ್ತೀನಿ ಫಸ್ಟ್ ನಾ ಸರ ಹಾಕೊಳ್ಳಾಗ್ತೀನಿ ಇಷ್ಟು ಲಾಂಗ್ ಸಾಕ ಇನ್ನೊಂದು ಸ್ವಲ್ಪ ಲಾಂಗ್ ಮಾಡಿದ್ದು ಹಾಕಿ ಸೂಟ್ ಹಾಕ್ಲಾಕ ಕರೆಕ್ಟ್ ಸೂಟ್ ಹಾಕಿ ಈಗ ನೆಕ್ಸ್ಟ್ ಇಯರಿಂಗ್ಸ್ ಹಾಕೋತೀವಿ ಇಯರಿಂಗ್ಸ್ ಇವು ಯಾವ ಹಾಕೋತೀನಿ ನಾ ಬ್ಲೂ ಹಾಕೋತೀನಿ ಬ್ಲೂ ಸೂಟ್ ಆಗತ್ತಾ ಇಯರಿಂಗ್ಸ್ ಇಯರಿಂಗ್ಸ್ ಹಿಂಗದ ನೋಡು ಡಿಫ್ರೆಂಟ್ ಆಗಿದೆ ಹಾಂ ನಾನು ಮರಾಠಿಯನ್ ಸ್ಟೈಲ್ ಆಗೀನಿ ಇಕ್ಕಿ ಸ್ವಲ್ಪ Normal. ನಾರ್ಮಲ್ ಆಗ ಯಾಕಂದ್ರೆ ಸೀರೆ ಯಾವ ಸೆಟ್ ಆಗಿ ಕುಡೋರ್ಗಿದ್ದು ಕಾಟನ್ ತಗೊಂಡಿದ್ವಿ ಬಟ್ ಕಾಟನ್ ಏನಾಯ್ತಂದ್ರೆ ಸರಿ ಕೂರ್ತಿರ್ಲಿಲ್ಲ ಸೊ ಅದಕ್ಕೆ ಅವಳು ಕಚ್ಚಿ ಉಟ್ಕೊಂಡು ನಾನು ಇದಕ್ಕೆ ನಾರ್ಮಲ್ ಸ್ಯಾರಿ ಉಟ್ಟಿ ಯಾಕಂದ್ರ ಬ್ಲೌಸ್ ಕರೆಕ್ಟ್ ಆಗಿತ್ತು ಬಟ್ ಸೀರೆ ಭಾಳ ಉದ್ದಿತ್ತು ಮತ್ತು ಉಟ್ಕೊಳಕ್ ಬರಾತಿದ್ದಿಲ್ಲ ಯಾಕಂದ್ರೆ ಇಲ್ಲೆಲ್ಲ ಲೂಸ್ ಆಗಕತ್ತಿತ್ತು ಆಕೆ ಕಂಫರ್ಟೇಬಲ್ ಆಗಿಲ್ಲ ಅದಕ್ಕೆ ನಾರ್ಮಲ್ ಉಟ್ಕೊಂಡು ನನಗೆ ಇದು ಉಳಿಸಿಲ್ಲ ಅದಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗ್ತೈತಿ ಇವ್ ನೋಡ್ರಿ ಸ್ವಲ್ಪ ಗೋಲ್ಡ್ ಆಗೈತೆ ಇಲ್ಲ ಎಷ್ಟು 8 ತಿಂಗಳಾಯ್ತು ನೋಡ್ರಿ ವೀಟ್ ಏನೂ ಆಗಿಲ್ಲ 800-1000 ರೂಪಾಯಿ ನಾ ಮದ್ವೆ ಟೈಮಿಗೆ ತೊಗೊಂಡಿದ್ದೆ ರೀ ಇದು 700 ರೂಪಾಯಿ ಕೊಟ್ಟು ತೊಗೊಂಡೈತಿ ಸೆಟ್ ಬರುತ್ತೆ ರೀ ಇದು ಬಿಜಾಪುರ ಒಳಗೆ ಸಸ್ತಾ ಸಿಗ್ತೈತಿ ನಮ್ಮ ಕಡೆ ಬಾಗಲಕೋಟೆಗೆ ಹೋದ್ರೆ 2000-3000 ಹೇಳ್ತಾರೆ ಸೂಟ್ ಆತ ಹಾಂ ಮ್ಯಾಚಿಂಗ್ ಹಾಕೊಂಡ್ರಿ ಈಕಿ ಮೇಕಪ್ ಈಗ ಜಾಸ್ತಿ ಕಾಸ್ಟ್ಲಿದೇನು ಐಟಮ್ಸ್ ಇಲ್ಲ ಒಂದು ಫೌಂಡೇಶನ್ ಐತಿ ಕನ್ಸೀಲರ್ ಇಲ್ಲ ಏನಿಲ್ಲ ಇಷ್ಟರೊಳಗೆ ಮೇಕಪ್ ಲಿಪ್ಸ್ಟಿಕ್ ಫೌಂಡೇಶನ್ ಕಾಂಪ್ಯಾಕ್ಟ್ ಮತ್ತು ಪೌಡರ್ ಕಾಂಪ್ಯಾಕ್ಟ್ ಎಲ್ಲ ಒಂದೇ ರೆಡಿ ಆಗೋದು ಹೆಂಗಂತ ತೋರಿಸ್ತೀವಿ ಫಸ್ಟ್ ರೆಡಿ ಆಗ್ತೀವಿ ಆಮೇಲೆ ಹೇರ್ ಸ್ಟೈಲ್ ಮಾಡ್ಕೊತೀವಿ ಹೇರ್ ಸ್ಟೈಲ್ ಈಸಿ ಇದೆ ಅದಕ್ಕೆ ಫಸ್ಟ್ ಮಾಯಿಶ್ಚರೈಸರ್ ಕ್ರೀಮ್ ಈಕಿ ಮೇಕಪ್ ಮಾಡ್ತಾಳ್ರಿ ಬಟ್ ಏನೋ ಐಟಮ್ಸ್ ಇಲ್ಲ ಸ್ವಲ್ಪ ಹಚ್ಚುವಾಗ ಮುಖದ ಮೇಲೆ ಗುಳ್ಳಿ ಆಗ್ತಾವ ಭಾಳ ಮಾಯಿಶ್ಚರೈಸರ್ ಏನೂ ಆಗಲ್ಲ ಮಾಯಿಶ್ಚರೈಸರ್ ಮೇಲೆ ಹಚ್ಕೊಂಡು ನಾ ಯಾವಾಗಾರ ಒಮ್ಮೆ ಮಾಡ್ಕೊಂಡಿರ್ತೀನಿ ರೀ ಮೇಕಪ್ ಒಮ್ಮೆಲಿಗೆ ಎಲ್ಲ ಐಟಮ್ಸ್ ಹಚ್ಚಿನ ಮಕ್ಕಳ ಏನೂ ಇಲ್ಲ ನಮ್ಮ ಕಡೆ ಐಟಮ್ಸ್ ಕನ್ಸೀಲರ್ ಇಲ್ಲ ಒಂದು ಐ ಶ್ಯಾಡೋ ಇಲ್ಲ ಎಲ್ಲ ಇಷ್ಟ್ರ ಮೇಲೆ ತೋರಿಸ್ತೇನೆ ಅಂತ ನೀವು ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ತಿಕ್ಕೋರಿ ಮಸಾಜ್ ಅಲ್ರಿ ಇದು ಸ್ಕಿನ್ ಇದು ಆಗ್ಬೇಕು ಮೇಕಪ್ ಉಟ್ಕೋಬೇಕಲ್ರಿ ಪ್ರೈಮರ್ ಹಚ್ಕೊಳಕ್ ಹೋಗ್ಬೇಡ್ರಿ ಪ್ರೈಮರ್ ಹಚ್ಕೊಳ್ಳೋದ್ರಿಂದ ತಪ್ಪಾತೀರಿ ಫುಲ್ ಬ್ಲ್ಯಾಕ್ ಆಗ್ತದೆ ಇದು 01 ರೇಚಲ್ ಓಲಿವಿಯಾ ಏನದು ಫೌಂಡೇಶನ್ Foundation. ಹೆಸರು ನನ್ನ ಕಡೆ ಬೇರೆ ರೇಚಲ್ ಒಳಗೆ ತಗೊಳ್ರಿ ಚಲೋ ಬರ್ತೈತಿ ನಾ ಹೆಂಗೆ ಕಾಣತ್ತೀನಿ ದೇವ್ದ ಗತಿ ಕಾಣತ್ತೀನಿ ಮೇಕಪ್ ಮಾಡಿಲ್ರಿ ಇದು ಫಸ್ಟ್ ಬ್ಲೆಂಡ್ ಮಾಡುವಾಗ ನೀರೊಳಗೆ ಹಿಂಗೆ ಡಿಪ್ ಮಾಡ್ಕೊಂಬರ್ಬೇಕ್ರಿ ನಾವು ಡಿಪ್ ಮಾಡ್ಕೊಂಬಂದೀವಿ ಆಲ್ರೆಡಿ ಮೇಕಪ್ ಹೇಳ್ರಿ ಒಂದು ಮುಂಜಾನೆಯಿಂದ ಕೂತೀವಿ ಈಗ ರೆಡಿ ಆದೀವಿ ನಾವು 6 ಆಗಕ್ಕೆ ಬರ್ತೀವಿ ಅಪ್ಪೋ ಯಪ್ಪ ಪಾಪ ಎಷ್ಟು ಕಷ್ಟಪಡ್ತಾರೆ ನಾವು ಈಕೆದವ್ರು ಅವ್ರದ್ದೆಲ್ಲ ಇರ್ತೈತಿ ಸೆಟ್ಟಿಂಗ್ಸ್ ಅಲ್ಲಿ ನಿಮ್ಗೆ ಎಲ್ಲರೂ ಹೋಗೋ ಮಂಡಿ ರೆಡಿ ಆಗಿರೈತೆ ಅಂದ್ರೆ ಮತ್ತೆ ಯಾವಾಗ ಹೇಳ್ಬೇಕು ಒಂದು ದಿವ್ಸ ಅಡ್ವಾನ್ಸ್ ಹೇಳ್ಬೇಕೇನು ನಿಮಗೆ ಮತ್ತೆ ಒಂದು ದಿವಸ ಅಲ್ಲ ಒಂದು ವಾರ ಅಡ್ವಾನ್ಸ್ ಆಗ್ಬೇಕು ಎಲ್ಲ ಕಾಸ್ಟ್ಯೂಮ್ಸ್ ಎಲ್ಲ ತೊಗೊಂಬರ್ಬೇಕಲ್ಲ ಕಾಸ್ಟ್ಯೂಮ್ಸ್ ಅಂದ್ರಿ ಮೇಕಪ್ ಅವೆಲ್ಲ ಖಾಲಿಯಾಗಿ ಇರ್ತಾವು ಒಂದೊಂದು ವೇಳೆ ಮತ್ತೆ ಯಾರ್ದಾರ ಮೇಲೆ ಸಿಟ್ಟಿರ್ತೈತಲ್ರಿ ಇದು ತಗೊಳ್ರಿ ಬ್ಲೆಂಡಿಂಗ್ ಇಲ್ಲಿ ನೋಡ್ರಿ ಹೆಂಗ್ ಮಾಡ್ಬೇಕಲ್ರಿ ಟಕ್ 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 ಮಾಡ್ಕೊಂಡು ವೈಷ್ಣು ಮೇಕಪ್ ಚಂದ ಮಾಡ್ತಾರೆ ನನ್ನ ಮದ್ವೆ ಒಳಗೆ ಈಕಿ ಮತ್ತು ಸ್ವಾತಿ ಮಾಮಿ ಮಸ್ತ್ ಮಾಡಿದ್ರಿ ಅರ್ಶನದ್ದು ಐತಲ್ರಿ ಫೋಟೋದ ಅದೊಂದು ಆಲ್ಬಮ್ದ ಶೂಟ್ ಮಾಡೋಣಂತ ನಮ್ಮ ಕಡೆ ಐ ಶ್ಯಾಡೋ ಇಲ್ಲ ಲಿಪ್ ಟಿಂಟ್ ಹಚ್ತಿದೆ
ಬ್ಲಷ್ ಟಿಂಟ್ ಎಲ್ಲ ಮಿಕ್ಸ್ ಇರುತ್ತಲ್ಲ ಅದು ಹಚ್ತೀವಿ. ಐಲೈನರ್ ಐತಿ? ಹಾಂ, ಏನೂ ಇಲ್ಲ ನನ್ನ ಹತ್ರ, ಎಲ್ಲ ಎಕ್ಸ್ಪೈರ್ ಆಗಿ ಹೋಗೋ. ನಿಮ್ಮ ಕಡೆ ಬ್ರಷ್ ಇರಲಿಲ್ಲ ಅಂದ್ರೆ ಕೈಯೊಳಗೂ ಬ್ಲೆಂಡ್ ಹಿಂಗೆ ಮೇಕಪ್ ಮಾಡಿಸ್ಕೊಳ್ಳೋರು ಮತ್ತು ಮಸಾಜ್ ಮಾಡ್ಕೊಳ್ಳೋರು ಹಿಂಗಿದ್ರೆ ನಿದ್ರೆ ಬರ್ತೈತ್ರಿ. ಕಂಡ್ಬಿಡು ಬಂತ ಇನ್ನೂ ಸ್ವಲ್ಪ ಜಾಸ್ತಿ. ಫಸ್ಟ್ ಕಾಂಪ್ಯಾಕ್ಟ್ ಹಚ್ಚೋಣ. ಲ್ಯಾಕ್ಮೆ ಕಾಂಪ್ಯಾಕ್ಟ್, ಲ್ಯಾಕ್ಮೆ ಮುಖ ಮೇಲೆ, ಕಣ್ಣ ಮೇಲೆ. ಇವ ನನ್ನ ಮಕ್ಕ ಹೆಂಗೆ ಬರ್ತೈತಿ ಯಾರಿಗೂ ಗೊತ್ತು. ಹಂಗೆ ಕ್ಯಾಮ್ರಾ ಮುಂದೆ ಅಲ್ಲ ಸಸೆ ಬರ್ತೈತಿ. ಚೆನ್ನಾಗೆ ದೂರಿಂದ ಕ್ಯಾಮ್ರಾ ಹಿಡಿಯ ಅಂದ್ರೆ ಚಂದ ಬರ್ತೈತಿ ಮಕ್ಕ. ನಂದಿಲ್ಲ ಅಂದ್ರೆ ಇದು ಬರಾಕತ್ತ. ವೀರ ಅದು ಸರಿ ಮಾಡ್ತೀನಿ ಒಂದು ಸೆಕೆಂಡ್. ಇಲ್ಲೇ ಬ್ರಷ್ ಐತೆ. ಅಲ್ಲ ಇಷ್ಟೆಲ್ಲ ರೆಡಿ ಆಗತ್ತೀರಿ, ಏನು ಮಾಡೋದು? ಇಷ್ಟೆಲ್ಲ ರೆಡಿಯಾಗಿ ಏನು ಮಾಡ್ತೀರಿ? ಎಲ್ಲಿ ಹೋಗ್ತೀರಿ? ಫೋಟೋ ಶೂಟ್ ಮಾಡ್ಕೋತೀವಿ. ಓ ರೀಲ್ಸ್ ಮಾಡೋದು. ಹಾಂ, ರೀಲ್ಸ್ ಮ್ಯಾಗ ನೀನು ಕರ್ಕೊಂಡು ಹೋಗ್ತೀವಿ. ಸುದ್ದ ನೋಡಿಪ್ಪ. ಫಸ್ಟ್ ಲಿಪ್ ಲೈನರ್ ಹಚ್ಚಿದ್ವಿ, ಅದು ಆಮೇಲೆ ಸರಿ ಕಾಣತ್ತೀವ. ಇದು ಮಸ್ಕರ ರೀ, ಇಲ್ಲಿ 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 ಹಚ್ಕೋಬೇಕ್ರಿ. ನಾನು ಹಚ್ಕೊಳ್ಳೇನ? ಹೋಗಿ ಹಾಂ ಹಚ್ಕೊಳಕ್ ಹೋಗ್ಬೇಡ ಜಲ್ದಿ. ಹಾಕು. ಇರ ಮ್ಯಾಗ ಬೇಡ, ನಿಂಗೆ ಇದು ಮಾಡತ್ತೀನಿ. ನೋಡೋಗ ಎಷ್ಟು ಚಂದ ಕಾಣತೈತಿ. ಸರಿ ನೋಡೋಣ. ಆ ಮುಗ್ಬಟ್ಟಿ ಮ್ಯಾಚಿಂಗಿಲ್ಲ, ದೊಡ್ಡದು ಕಾಣತೈತಿ. ದೊಡ್ಡದು ನೀನು ಇದ್ರ ಸಂಬಂಧ ಎಷ್ಟು ಹುಡುಕ್ಯಾಡಿ ಗೊತ್ತ್ರಿ? ದೊಡ್ಡದು. ಇದು ಮ್ಯಾಗ ಹಾಕಬೇಕೇನ? ಕರೆಕ್ಟ್ ಐತೆ? ಕರೆಕ್ಟ್ ಆಗೈತಿ, ಗೊತ್ತಿಲ್ಲಪ್ಪ ನಿಮಗೆ ಗೊತ್ತು. ಕರೆಕ್ಟ್ ಆಗೈತಿ. ಏನು ನೋಡು ನಿಂದ್ರೆ ಇದೇನ ಸೂಟ್ ಆಗ್ಲಿಕ್ಕಂದ್ರೆ ಒಂದು ವೇಳೆ ಅದು ಹಚ್ಕೊಳ್ಳಂತ. ನನ್ನ ಮಾರಿಗೆ ಸ್ವಲ್ಪ ಫೇಸಿಗೆ ದೊಡ್ಡ 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 ಬೇಕು. ನೀ ಕ್ಯಾಮ್ರಾ ಹಿಂಗೆ ಹಿಡಿದು ನಾ ಏನು ಮಾಡಲಿ ನೋಡ್ರಿ, ಮತ್ತೆ ನಾವು ಬೈಸ್ಕೋಬೇಕು. ಅಲ್ಲ ಮುಖಕ್ಕೆ ನಾವು ಬಂದು ಹಿಡಿಯತ್ತಾನ ನೋಡ. ನಂಗೇನು ಲುಕ್ ಕಾಣಿಸ್ತಾ ರೆಡ್ ಕರೆಕ್ಟ್ ಕಾಣ ಚಲೋ ಅನ್ಸತ್ತಲ್ಲ. ಚಲೋ ಅನ್ಸ್ಕ. ನೋಡು, ಅದು ಹಚ್ಕೊಂಡು ನೋಡು ಒಮ್ಮೆ ಹೋಗ್ಲಿ. ಅದು ಕೊಡು. ಅವು ದೊಡ್ಡದಾವ ಅಷ್ಟೇ ಅದಾವ. ಇದು ಸಾಂದ್ ಐತಿ, ಅದಕ್ಕೆ ಇದು ಸ್ವಲ್ಪ ತಳ ಟಿಕಳಿ ಐತೆ ಅಂತ ಹೊಡೆದೈತಿ. ಈ ಸರಿ ಕ್ಯಾಮ್ರಾಮ್ಯಾನ್ ಒಂದಿಟ್ಟು ಹಂಗೆ ಹಚ್ಕೊಂಡಿದ್ದಿ. ಮತ್ತ ನೋಡ ಚಂದ ಕಾಂತ ನೋಡ್ರಿ ಸೀರೆ ಉಡ್ಕೊಂಡು ಹೆಂಗೆ ಹಾಂ ಹಚ್ಕೊ. ನೀ ಏನು ರೆಡಿ ಆಗ್ತಿ? ಇಲ್ಲ ಒಂದು ಹೆಂಗೆ ರೆಡಿ ಮಾಡೋದು ಈಗ? ಆಕೆ ಮಾಡ್ತಾರಲ್ಲ ಹಿಂಗೆ ಬಿಟ್ಟತೆ ಊದ್ಗತೆ. ಜಲ್ದಿ ಜಲ್ದಿ. ವಯಸ್ಸದ ಸಾಕಾಗೈತಿ ಈಗಿಗೆ. ಮಸ್ತ್ ಐತಿ ನೋಡು, ಕರೆಗೂ ಸಾರಿ ಬಾರಿ ಉಟ್ಕೊಂಡಿತ್ತು. ಇಕ್ಕಿ ಉಡ್ಸ ಅದೇ ಚಲೋ ಕೂತೈತಿ. ಹುಡುಗಿ ಇರ್ಲಿ. ಹಾಂ ಹೌದು, ಹಂಗೆ ಮತ್ತೆ ಚಂದ್ರಮ್ಮ ವಂಕ್ ಮಾಡಾಕಿ. ಚಂದ್ರಮ ವಂಕಿರ್ತಾನ ಯಾವಾಗ್ಲೂ. ಚಂದ್ರ ಹೌದಿಲ್ಲ? ಗೊತ್ತಿಲ್ಲಪ್ಪ ನಿಂದು ಚಂದ್ರಮ್ಮ ಹೆಂಗದ. ಹೇರ್ ಸ್ಟೈಲ್ ಹೆಸರು ಗೊತ್ತಿಲ್ರಿ, ಒಟ್ಟು ಹೇರ್ ಸ್ಟೈಲ್ ಮಾಡತ್ತೇನ ಚಂದ ಕಾಣ್ತೈತಿ. ಶೋಕಿಗೆ ಹಾಕೋತ ಎಷ್ಟೆಲ್ಲ ಮಸ್ತ್ ಕೂತ್ ನೋಡ್ರಿ. ನಾನು ಎಲ್ಲರೂ ಎಷ್ಟೆಲ್ಲ ಚಲೋ ಅನಿಸ್ಲಾಗತೈತಿ. ನಾ ಚಂದ ಕಾಣತ್ತೀನಿ ನನಗೆ. ಅಲ್ಲಲೇ ಎಷ್ಟೇ ಹೇಳತ್ತೀನಿ, ನಾನು ನಿಂದು ಹೇಳತ್ತಿಲ್ಲ. ನೀ ಮತ್ತೆ ಎಷ್ಟೇ ಚಂದ ಐತಂದ್ರೆ ನೀ ಚಂದ ಕಾಣಂಗೆ ಯಾವುದಿಲ್ಲ. ನೀನು ಇಷ್ಟರೊಳಗೆ ಎಷ್ಟೆಲ್ಲ ಒಂದೇ ಚಂದ ಕಾಣತ್ತಿಲ್ಲ. ಹಂಗಂದಿಲ್ಲಲೇ.
ಎಷ್ಟೆಲ್ಲ ಸೂಪರ್ ಆಗೈತೆ ಸೂಟ್ ಆಗತೈತಿ ಹಿಂದಿನ ಹತ್ರ ಮಸ್ತ್ ಕಮ್ಮಿ ಆಗೈತಿ ಇಟ್ಟೆ ಇಲ್ಲ ಮುಂದಿನ ಮುಖ ನೋಡಿದ್ರೆ ಇನ್ನೂ ಆಗಬೇಕು ಬಟ್ ಹಿಂದಿನ ನೋಡಿದ್ರೆ ಇಟ್ಟೆ ಮಸ್ತ್ ಅನ್ಸಾದೈತಿ ಇನ್ನೊಮ್ಮೆ ಎಸ್ ಚಲೋ ಆಯ್ತು ನೋಡ್ರಪ್ಪ ಫೈನಲಿ ಸೊ ಹೆಂಗ್ ರೆಡಿ ಆಗಿವಿ ಕಮೆಂಟ್ ಒಳಗೆ ತಿಳಿಸ್ರಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಯಾರು ನೆನ್ಪು ಹಾಳಕ್ಕೆ ಹೋಗ್ಬೇಡ್ರಿ ಸಬ್ಸ್ಕ್ರೈಬ್ ಮಾಡೋದು ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಿಂಗೆ ಮಸ್ತ್ ವಿಡಿಯೋ ಬರ್ತಿರ್ತಾವ ನೋಡ್ಕೋತಾ ಇರಿ ನಾ ಹೆಂಗ್ ರೆಡಿ ಆಗೀನಿ ಈಕೆ ಹೆಂಗ್ ರೆಡಿ ಆಗ್ಯಾಳ ಕಮೆಂಟ್ ಒಳಗೆ ತಿಳಿಸ್ರಿ ಎಲ್ಲ ಈಕಿಂದ ಕ್ರೆಡಿಟ್ ಯಾಕಂದ್ರೆ ಎಲ್ಲ ಈಕಿನ ಮೇಕಪ್ ಮಾಡ್ಯಾ ಈಕಿನ ರೆಡಿ ಮಾಡ್ಯಾ ಎಲ್ಲ ಈಕಿಂದ ಹೆಲ್ಪ್ ತಗೊಂಡೈತಿ ಸೊ ಗೆಟ್ ರೆಡಿ ವಿತ್ ಮೀ ವೈಶು ಸಿತ್ರಿ ಇವನ ಜೊತೆ ಮರಾಠಿ ಏನು ಸ್ಟೈಲ್ ಹಿಂಗೆ ರೆಡಿಯಾಗಿ ಫೋಟೋ ಹೊಡ್ಕೋಬೇಕಂತ ಹೇಳಿ ಸೊ ಫೈನಲಿ ಈಗ ಬಂದದ ಶೂಟ್ ಮಾಡ್ಕೊಳ್ಳೋದು ಫೋಟೋ ಶೂಟ್ ಅಂದ್ರೆ ಏನ್ರಿ ಕ್ಯಾಮ್ರಾ ಒಳಗೆ ಮಾಡ್ಕೊಳ್ಳೋದು ನಮ್ಮ ಇದ್ರೊಳಗೆ ಸೊ ಇಲ್ಲಿ ಇದೊಂದು ಹಿಡ್ಕೊಂಡು ತಕೊಳ್ಳೋದ್ರಿ ಈಗ ಡ್ರೆಸ್ ತೆಗ್ಸಾಕ್ ಹಚ್ಚಿನಿ ಡ್ರೆಸ್ ಹಾಕೋತಾನೆ ಈಗ ರೆಡಿ ಮಾಡಕ್ಕೆ ಚಲೋ ನೋಡ್ರಿ ಇಲ್ಲ ಆಳ ನಡೀತದ ಏನಾಗುತ್ತೆ ಈ ತಲವಾರ ಯಾವತ್ತೂ ಗಾದಿ ಮೇಲೆ ಇಡಬಾರ್ದು ತಲವಾರ ಮತ್ತೆ ಎಲ್ಲಿ ಗಾದಿ ಮೇಲೆ ಇಡಕ್ಕೆ ಹೋಗ್ಬಾರ್ದು ತಲವಾರ ಮಜಾಕಿನೋ ಆಯ್ತು ಸಾರಿ ಈಗ ಡ್ರೆಸ್ ಹಾಕೋತಾನೆ ರೆಡಿ ಆಗ್ತಾನೆ ಮಸ್ತ್ ರೆಡಿಯಾಗಿ ಫೋಟೋ ಶೂಟ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಒಳಗೆ ಹಾಕಿರ್ತೀನಿ ಅಂತ ಇನ್ನೂ ಯಾರು ಇನ್ಸ್ಟಾಗ್ರಾಮ್ ನೋಡಿರಲಿಲ್ಲ ನಿತ್ತಿ ನಮ್ಮ ವ್ಲಾಗ್ಸ್ ಹೊಡೆದ್ರೆ ನಿಮ್ಗೆ ಸಿಗ್ತೈತಿ ಜಸ್ಟ್ ಈಗ ಓಪನ್ ಮಾಡಿ ನಾವು ಇನ್ಸ್ಟಾಗ್ರಾಮ ಹೋಗಿ ಅಲ್ಲಿ ಫಾಲೋ ಮಾಡಿರಿ ನಮ್ಮ ಎಲ್ಲ ಫೋಟೋಸ್ ವಿಡಿಯೋಸ್ ಅದ್ರೊಳಗೆ ಇರ್ತಾವೆ ನೋಡ್ಬೋದು ನಿಮಗೆ ನೋಡಕ್ಕೆ ಸಿಗ್ತೈತೆ ಮತ್ತು ಇನ್ನೂ ಯಾರಿಗೆ ನಮ್ದು ಇನ್ಸ್ಟಾಗ್ರಾಮ್ ID ಸಿಕ್ಕಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೈತಿ ನೋಡಿರಿ ಹೆಂಗೆ ರೆಡಿ ಅದ ನಮ್ಮ ಹೀರೋ ನೋಡ್ರಿ ನೋಡ್ರಿ ಈಗ ಇದು ವೇಲ್ ಶಾಲ್ ಹಾಕೊಳಗತ್ತಾನ ಹಾಂ ಓ ಹಿಂಗೆ ತಲವಾರ್ ಹಿಡ್ಕೊಂಡ್ರೆ ಮಸ್ತ್ ಕಾಣ್ತಾನ ಮಸ್ತ್ ಪೇಟ ಒಂದು ಹಾಕೋ ಈ ನೀನು ರೆಡಿ ಆಗ್ತಿದ್ದಿಲ್ಲ ಅವ ರೆಡಿ ಆಗ್ತಿದ್ದಲ್ಲ ರೀ ಏನೋ ಯಾಕ ತಲವಾರ್ ಒಂದು ಹಿಡ್ಕೊಂಡು ಮ್ಯಾಗ ಹೋಗಿ ಫೋಟೋ ಶೂಟ್ ಮಾಡ್ಸೋಣಂತ ನಡ್ರಿ ಹೋಗು ನನ್ನ ಮ್ಯಾಗ ಹೋಗಿ ಅದಕ್ಕೆ ನಾ ರೆಡಿ ಆಗಿನ ಅಂತ ಹೇಳಿ ನಾ ಕರ್ಕೊಂಡು ಇದು ನಮ್ಮ ಮಂದ್ಯಾಗ ಪದ್ಧತಿ ಇರ್ತೈತೆ ಇಟ್ಕೊಳ್ಳೋದು ಅದಕ್ಕೆ ಇದು ಇಬ್ಬರಿಗೆ ಇರ್ತೈತೆ ಕ್ಷತ್ರಿಯದವರಲ್ಲ ಕ್ಷತ್ರಿಯ ಎಲ್ಲರ ಕಡೆ ಇರ್ತೈತೆ ಇರಲಿಲ್ಲ ಅಂದ್ರೆ ಎಲ್ಲರ ಕಡೆ ಇರಬೇಕು ಇದು ರಾಜಾದ ಇದು ರಾಣಿದ ಅಂದ್ರೆ ಯಾರು ಮನೆಗೆ ಲೇಡೀಸ್ ಕ್ಷತ್ರಿಯ ಇರ್ತಾರೆ ಅವ್ರಿಗೆ ಮೊದ್ಲಿನ ಟೈಮಿಂದ ಇರ್ತಿದ್ರು ಅದು ಅವರು ಲೇಡೀಸ್ ಇದು ಯೂಸ್ ಮಾಡ್ತಿದ್ರು ಇದು ಇಕ್ಕಿಂದ ಇದಂತ ನೋಡ್ರಿ ಸಾಕು ಮಾಡಿದ್ ನೋಡ್ರಿಪ್ಪ ನಾವು ಸುಮ್ಮನೆ ರೆಡಿ ಮಾಡಿಸ್ಕೊಂಡು ಬಂದಾಳೆ ದೇವ್ರು ಬರತ್ತ ನನಗೆ ಈಗ ನೀನು ಫೋಟೋ ಶೂಟ್ ಮುಗಿಯಕ್ಕೆ ರೆಡಿ ಇಲ್ಲ ಬಿತ್ತದು ಅಂತ ಹಾಂ ಕೂತಾಳೆ ಚಲೋ ಆಯ್ತು ಚಲೋ ಕೂತಾಳೆ ಮಾಡಿ ಏನು ಮಾಡಂಗಿದು ಮಾಡಿ ನಿಂದ್ರೆ ಇದು ಹಿಂಗೆ ಇರಲಿ ಹಿಂಗೆ ಅಡ್ಡಿರಲಿ ಹಿಂದೆ